ಇಲ್ಲಿರುವ ಪಾತ್ರಗಳ ಹೆಸರನ್ನು ಬದಲಾಯಿಸಿಕೊಂಡ್ರೆ, ಸನ್ನಿವೇಶಗಳ ಹೆಸರನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೆ ನಮ್ಮ ವರ್ತಮಾನಕ್ಕೆ ಹಿಡಿದಿರುವ ಕನ್ನಡಿ ಇದೆ. ಇದನ್ನು ಯಾಕೆ ಹೇಳೋಕೆ ಹೊರಟೆ ಅಂತಂದರೆ, ಆತ್ಮಕಥೆಯಿಂದ ಶುರು ಮಾಡಿ ನಾನು ಇವತ್ತು ಜೂನ್ 4, 2026 ನಿಮ್ಮ ಮುಂದೆ ನಿಂತು ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಯಾಕೆ ಅಂದರೆ ಅವರು ಮೈಸೂರು ಯೂನಿವರ್ಸಿಟಿ ಸ್ಥಾಪನೆ ಮಾಡದೇ ಇದ್ದಿದ್ದರೆ, ನಮ್ಮಪ್ಪ ಅಲ್ಲಿ ಓದದೇ ಇದ್ದಿದ್ದರೆ, ಅಲ್ಲಿ ಓದಿ ಕನ್ನಡ ಓದಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಮಹಾರಾಣಿ ಲಕ್ಷ್ಮಮ್ಮಣ್ಣಿ, ರಾಜರ್ಷಿ ಅಂತ ಪುಸ್ತಕ ಬರೆದು ತಂಬು ಚಟ್ರ ಮಗ ಟಿ ತಂಬು ಚಟ್ರ ಮುಖಾಂತರ ನಾಲ್ವಡಿಯವ್ರನ್ನ ಭೇಟಿ ಆಗದೇ ಇದ್ದಿದ್ದರೆ ಅವರಿಗೆ ಸರ್ಕಾರಿ ಕೆಲಸ ಸಿಗ್ತಾ ಇರಲಿಲ್ಲ. ನಮ್ಮಪ್ಪನಿಗೆ ಕೆಲಸ ಸಿಗ್ತಿರಲಿಲ್ಲ. ಕೆಲಸ ಸಿಕ್ಕಿದ್ದು ಮಾತ್ರ ಅಲ್ಲ, ನಾಲ್ವಡಿಯವರು ನಮ್ಮ ಅಪ್ಪನಿಗೆ 100 ರೂಪಾಯಿ ಬಹುಮಾನ ಕೊಟ್ಟರಂತೆ. ಆ 100 ರೂಪಾಯಲ್ಲಿ ನಮ್ಮ ಅಪ್ಪ ಒಂದು ಮಂಚ ಮಾಡಿಸ್ಕೊಂಡ್ರು, ಒಂದು ಜೊತೆ ಮಂಚ. ಆಗ್ತಾನೆ ಮದುವೆ ಆಗಿತ್ತು, ಮಂಚ ಮಾಡಿಸ್ಕೊಂಡ್ರು. ಆ ಮಂಚವನ್ನು ಇವತ್ತು ಬಳಸ್ತಾ ಇದ್ದಾರೆ. ಸೊ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ನನಗಿಂತ ಅರ್ಹರಿಂದ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ನಾಲ್ವಡಿಯವರು ಕಟ್ಟಿ, ನಮ್ಮಪ್ಪ ಓದಿದ ಕಾಲೇಜಲ್ಲೇ ನಾನು BA ಓದಿ, ನಮ್ಮಪ್ಪ ಮಾಡದೇ ಬಿಟ್ಟ. ಯಾಕೆ ಮಾಡದೇ ಬಿಟ್ಟರು MA ಅಂದರೆ, ಕೃಷ್ಣಶಾಸ್ತ್ರಗಳು ಕೇಳಿದ್ರಂತೆ, ಅಯ್ಯ ಕನ್ನಡ BA ಆನರ್ಸ್ ಮಾಡಿದ್ದೀಯಾ, MA ಮಾಡಿಬಿಡು, ನೀವು ಪ್ರೊಫೆಸರ್ ಕೆಲಸ ಕೊಡ್ತೀವಿ. ಅವರು ಇಲ್ಲ ಸರ್, ನನಗೆ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತ ಆಸೆ, ತಹಸೀಲ್ದಾರ್ ಆಗಬೇಕು ಅಂತ ಆಸೆ ಅಂದ್ರಂತೆ. ಹಾಗಾಗಿ ಮೇಷ್ಟ್ರಾಗಲಿಲ್ಲ ಅವರು. ಆಯಿತು, ಮಹಾರಾಜರ ಕಾಲದಿಂದ ಅವರ ಅಧಿಕಾರ ವಹಿಸ್ಕೊಂಡು ಏನೇನೋ ಮಾಡಿಕೊಂಡು ನನ್ನನ್ನು ಓದಿಸ್ಕೊಂಡು, ಮತ್ತೆ ನಾನು ಓದಲಿ ಅಂತ ಮೈಸೂರಿಗೆ ಬಂದು ಅವರು ಓದಿದ ಕಾಲೇಜಲ್ಲೇ ಓದಿಸಿ ಅದೇ ಯೂನಿವರ್ಸಿಟಿಲಿ MA ಮಾಡಿ, ಈಗ ಇವೆಲ್ಲಕ್ಕೂ ಒಂದು ಥರ ಕಾರಣಭೂತರಾದವ್ರ ಪುಸ್ತಕದ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಹೇಳಿದ್ದು ನಾನಿದು ಕೇವಲ ಚರಿತ್ರೆಯ ಪುಸ್ತಕ ಅಲ್ಲ, ಚರಿತ್ರೆಯಿಂದ ಹಿಂದೆ ಎಂದೋ ಹೋಗಿತ್ತಲ್ಲ ಇವತ್ತಿನ ಕಥೆ ಕೂಡ ಹೌದು. ಇದನ್ನು ಸ್ವಲ್ಪ ಹೀಗೆ ಹೇಳ್ತೇನೆ. ಚರಿತ್ರೆಯನ್ನು ಯಾಕೆ ಬರೀತಾರೆ ಅನ್ನೋ ಪ್ರಶ್ನೆ. ನಾವು ಹುಡುಗರಾಗಿದ್ದಾಗಂತೂ ಚರಿತ್ರೆ ಅಷ್ಟು ಕಷ್ಟದ ಸಬ್ಜೆಕ್ಟ್ ಇನ್ನೊಂದು ಇರಲೇ ಇಲ್ಲ. ಯಾರೋ ರಾಜ ಹುಡ್ತಾನೆ, ಯಾವಾಗಲೋ ಯುದ್ಧ ಮಾಡ್ತಾನೆ, ಯಾವಾಗಲೋ ಸಾಯ್ತಾನೆ, ಇದು ಯಾವನಪ್ಪ ಇಸ್ವಿ ಜ್ಞಾಪಕ ಇಟ್ಕಾದಾನೆ ಇಷ್ಟು ಅಂತಂದು ಬೈಕತ್ತೆ. ಚರಿತ್ರೆ ಯಾಕೆ ಬರೀತಾರೆ ಅಂತ ಪ್ರಶ್ನೆ ಹಾಕೊಂಡಾಗ ನನಗೆ ಬುದ್ಧಿ ಬಂದ ಮೇಲೆ ಒಂದು ಉತ್ತರ ಹೊಳೆಯಿತು. ಚರಿತ್ರೆ ಬರೆಯುವುದಕ್ಕೆ ಮುಖ್ಯ ಕಾರಣ 2. ನಾವಿರುವ ಈ ಹೊತ್ತಿನ ದಿನವನ್ನು, ನಾವು ಈ ಹೊತ್ತು ಮಾಡ್ತಾ ಇರುವ ಕೆಲಸವನ್ನು ಸಮರ್ಥಿಸುವುದಕ್ಕೆ ಚರಿತ್ರೆ ಬರೀತೇವೆ, ಅಥವಾ ವಿರೋಧಿಸೋದಕ್ಕೆ ಚರಿತ್ರೆ ಬರೀತೇವೆ, ಅಥವಾ ಈ ಹೊತ್ತು ಹಿಂಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಬರೀತೇವೆ. ಸೊ ಚರಿತ್ರೆಯ ನೆಪ ಇರೋದು ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಬದಲಾಯಿಸೋಕ್ಕೆ ಅಥವಾ ಸಮರ್ಥಿಸೋದಕ್ಕೆ. ಆದರೆ ಬರ್ಗೂರವ್ರು ಹೇಳಿದ್ರಲ್ಲ, ಚರಿತ್ರೆಯನ್ನು ಬರೆಯುವವರಿಗೆ ಬದಲಾವಣೆ ಆಸೆ ಇರ್ಬೋದು, ವಿರೋಧಿಸುವ ಆಸೆ ಇರ್ಬೋದು, ಅರ್ಥ ಮಾಡ್ಕೊಳ್ಳೋ ಆಸೆ ಇರ್ಬೋದು. ಅಲ್ಲಿ ಯಾರಿಗೆ ಕೊನೆ ಆಸೆ ಇರುತ್ತೋ ಅವ್ರು ಒಳ್ಳೆಯ ಚರಿತ್ರೆಕಾರರಾಗ್ತಾರೆ. ಈಗ ನೋಡಿ, ಈ ಪುಸ್ತಕದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಏನು ಬರೆದಿದ್ದಾರೆ ಅಂತ ಓದೋಕ್ಕೆ ಮುಂಚೆ ನನಗೆ ಅವರು 83ನೇ ಇಸ್ವಿಯಲ್ಲಿ ಬರೆದ